ಚಿಕ್ಕಮಗಳೂರು ದೋಣಿಕಣ ಶ್ರೀ ಕೊಲ್ಲಾಪುರದಮ್ಮನವರ 294ನೇ ವರ್ಷದ ಜಾತ್ರೆ ಮತ್ತು ಸಿಡಿ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪುರಾಣ ಪ್ರಸಿದ್ಧ ಶ್ರೀ ಬೋಳರಾಮೇಶ್ವರ ದೇವಸ್ಥಾನದಿಂದ ಸಕಲ ಧಾರ್ಮಿಕ ಪೂಜಾ ವಿಧಿ ವಿಧಾನಗಳೊಂದಿಗೆ ಕಳಸ ಪೂಜೆಯನ್ನ ನೆರವೇರಿಸಿ ಶ್ರೀ ದೇವಿಯವರನ್ನ ಅಲಂಕೃತಗೊಂಡ ಪುಷ್ಪಾಲಂಕಾರ ಹಾಗೂ ವಿದ್ಯುತ್ ದೀಪಗಳ ಭವ್ಯ ಮಂಟಪದಲ್ಲಿ ಕುಳ್ಳಿರಿಸಿ ದೇವಿ ಗಣಗಳನ್ನ ಮಡಿ ವಸ್ತ್ರದ ಮೇಲೆ ಕಳಶದೊಂದಿಗೆ ಮತ್ತು ಚಾಮ ದೇವರುಗಳೊಂದಿಗೆ ನಗರದ ರಾಜಬೀದಿಗಳಲ್ಲಿ ಕೊಂಬು ಕಹಳೆ ಮತ್ತು ಧಾರ್ಮಿಕ ವಾದ್ಯ ಸಂಭ್ರಮದೊಂದಿಗೆ ಶ್ರೀ ಅಮ್ಮನವರನ್ನ ದೇವಸ್ಥಾನದ ಆವರಣಕ್ಕೆ ಸಂಭ್ರಮದಿಂದ ಕರೆತರಲಾಯಿತು.
ಇಂದು ಸಂಜೆ ಶ್ರೀ ಕೊಲ್ಲಾಪುರದಮ್ಮನವರ ಸಿಡಿ ಮಹೋತ್ಸವ ಸಂಭ್ರಮ ಸಡಗರದಿಂದ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ದೇವಸ್ಥಾನ ಸಮಿತಿ ಮುಖಂಡರು ತಿಳಿಸಿದರು. ಪುರದಮ್ಮನವರ ಸಿಡಿ ಮಹೋತ್ಸವ 294ನೇ ಸಿಡಿ ಮಹೋತ್ಸವದ ಕಾರ್ಯಕ್ರಮ ಬಹಳ ಅತ್ಯಂತ ವೈಭವದಿಂದ ಆಚರಿಸಬೇಕು ಅಂತೇಳಿ 5 ಗ್ರಾಮಸ್ಥರು ಸೇರಿ ಈ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಇಂದಿನಿಂದ ಏನು ಆರಂಭಗೊಂಡಿರ್ತಕ್ಕಂಥ ತಾಯಿಯವರ ಮೆರವಣಿಗೆ ರಾಜಬೀದಿಗಳಲ್ಲಿ ಬರ್ತದೆ. ಅದೇ ರೀತಿಯಲ್ಲಿ 12 ಗಂಟೆ ಸಮಯಕ್ಕೆ ಸಿಡಿಮದ್ದಿನ ಕಾರ್ಯಕ್ರಮಗಳೊಂದಿಗೆ ಅಮ್ಮನವರ ಈ ಒಂದು ಉತ್ಸವ ನಡೀತದೆ. ಅದೇ ರೀತಿ ನಾಳೆ ನಮ್ಮ ನಾಗೇಶ್ ಶೆಟ್ಟರು ಹೇಳಿದಂಗೆ ಬೆಳಗ್ಗೆಯಿಂದ ಅಮ್ಮನವರ ಅಲಂಕೃತ ಕಾರ್ಯಕ್ರಮ ನಡೀತದೆ. ಹಾಗೂ ನಾಳೆ ಪ್ರಸಾದ ಎಲ್ಲ ಭಕ್ತಾದಿಗಳು ತಾಯಿಗೆ ಎಡೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇರುತ್ತೆ. ಅದೇ ರೀತಿಯಲ್ಲಿ ಸಂಜೆ 5:30-6 ಗಂಟೆ ಸಮಯಕ್ಕೆ ಸಿಡಿ ಕಾರ್ಯಕ್ರಮ ಇರುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಸ್ಥಳಕ್ಕೆ ಆಗಮಿಸಿ ಭಕ್ತಾದಿಗಳು ತಾಯಿಯವರ ಕೃಪಕಟಕ್ಕೆ ಪಾತ್ರರಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತ್ಯಂತ ವೈಭವವಾಗಿರ್ತಕ್ಕಂಥ ಒಂದು ಜಾತ್ರಾ ಮಹೋತ್ಸವ ಅಂತ ಹೇಳಿ ಇಷ್ಟಪಡ್ತೀವಿ. ಕಾರಣ ಏನಪ್ಪ ಅಂತಂದರೆ ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ 5 ಗ್ರಾಮದಲ್ಲಿರ್ತಕ್ಕಂಥ ಹೊರಗಡೆ ಯಾರ್ಯಾರು ಉದ್ಯೋಗಿಗಳಿರ್ತಾರೆ, ಹೊರಗಡೆ ಹೋಗಿರ್ತಕ್ಕಂಥ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಪ್ರತಿಯೊಬ್ಬರು ಸಹಿತ ಈ ಸಂದರ್ಭದಲ್ಲಿ ಆಗಮಿಸಿ ತಾಯಿಯವರ ಕೃಪಕಟಕ್ಕೆ ಕೃಪಕಟಕ್ಕೆ ಪಾತ್ರರಾಗ್ತಾರೆ. ಅದೇ ರೀತಿ ನಾಳೆ ಬಂಡಿ ಎತ್ತಿನ ಜೋಡಿಗಳಲ್ಲಿ ಪಾನಕ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ತದೆ. ಅದೇ ರೀತಿ 5 ದಿನಗಳ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ದಾರೆ. ಮತ್ತು ಸಿಡಿ ಮತ್ತು ಮಾರದಿನ ಮರುಸಿಡಿ ಕಾರ್ಯಕ್ರಮ ಇರ್ತದೆ. ಆಮೇಲೆ ಚಾಮುಂಡಿಯವರ ಸೇವೆ ಇರ್ತದೆ. ತದನಂತರ ಓಕ್ಲಿ ಕಾರ್ಯಕ್ರಮ ಇರ್ತದೆ. ಮತ್ತು ಮಂಗಳವಾರ ಭೂತಪ್ಪ ಮತ್ತು ರಾಜಮ್ಮ ಅವರ ಕಾರ್ಯಕ್ರಮ ಇರ್ತದೆ. ಎಲ್ಲ ಒಂದು 8 ದಿನಗಳ ಕಾರ್ಯಕ್ರಮವನ್ನು ನಮ್ಮ ಕೊಲ್ಲಾಪುರದ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ 5 ಜನ ಗ್ರಾಮಸ್ಥರು ಸೇರಿಕೊಂಡು ಅತ್ಯಂತ ವೈಭವವಾಗಿ ನಡೆಸಲಿಕ್ಕೆ ಎಲ್ಲರೂ ತೀರ್ಮಾನ ಕೈಗೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ತನು ಮನ ಧನ ಸಹಾಯವನ್ನು ನೀಡುವುದರ ಮೂಲಕ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗುವುದರ ಮೂಲಕ ತಾಯಿಯ ಕೃಪಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತೇಳಿ ಸಮಿತಿ ಕೇಳ್ಕೊತಾ ಇದೆ. ಎಲ್ಲ ಭಕ್ತಾದಿಗಳೇ, ನಾಳೆ ದಿವಸ ಸಂಜೆ 5 ಗಂಟೆಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಅಂದ್ಕೊಂಡಿದ್ದೀನಿ. ಏನಪ್ಪ ವಿಶೇಷ ಅಂತಂದ್ರೆ ಒಂದು ಮೀಸಲು ಕಾರ್ಯಕ್ರಮ. ಮೀಸಲು ಕಾರ್ಯಕ್ರಮ ಅಂತಂದ್ರೆ ಮೂರ್ಮನಹಳ್ಳಿ ಗ್ರಾಮದಿಂದ ಮೀಸಲನ್ನು ತಗೊಂಬಂದು ಅಮ್ಮನವರ ದೇವಸ್ಥಾನಕ್ಕೆ ಆವರಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೀಸಲು ಬರ್ತಾ ಇದೆ. ಯಾಕೆಂತಂದ್ರೆ ಆ ಮೀಸಲು ಅಂತಂದ್ರೆ ನನಗೆ ವೈಬ್ರೇಷನ್ ಬರುತ್ತೆ. ಯಾಕಂತಂದ್ರೆ ಈ ತಾಯಿ ಅಂತ ಶಕ್ತಿವಂತವಾದ ತಾಯಿ ಇದು ಕೊಲ್ಲಾಪುರದ ಮಹಾಲಕ್ಷ್ಮಿಯು ಎಲ್ಲರಿಗೂ ಕೂಡ ಸಕಲ ಆರೋಗ್ಯ ಐಶ್ವರ್ಯ ತುಂಬಾ ಹೆಚ್ಚಿನ ರೀತಿಯಲ್ಲಿ ಕೊಡ್ತಾ ಇದೆ. ಯಾಕಂತಂದ್ರೆ ನಾಳೆ ಮೀಸಲು ಕಾರ್ಯಕ್ರಮ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ. 200-300 ಮೀಸಲು ಬರ್ತಾ ಇದೆ. ಆ ವಿಶೇಷ ಕಾರ್ಯಕ್ರಮಕ್ಕೆ ರಾಣೇಬೆನ್ನೂರಿನ ರೋಡ್ ಆರ್ಕೆಸ್ಟ್ರಾ ಸಮೇತ ಕರೆಸ್ತಾ ಇದ್ದೇವೆ. ಆ ಆರ್ಕೆಸ್ಟ್ರಾದ ಕಾರ್ಯಕ್ರಮ ಕೂಡ ವಿಶೇಷ ರೀತಿಯಲ್ಲೇ ಇರುತ್ತದೆ. ದಯವಿಟ್ಟು ಅದಕ್ಕೂ ಕೂಡ ಆಗಮಿಸಬೇಕು. ಆಮೇಲೆ ಸೋಮವಾರ ದಿವಸ ಅನ್ನದಾಸೋಹ ಕಾರ್ಯಕ್ರಮ ಇದೆ. ಅನ್ನದಾಸೋಹದಕ್ಕೆ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 7-8 ಸಾವಿರ ಜನಕ್ಕೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಆಮೇಲೆ ಶುಕ್ರವಾರ ಆದ ನಂತರ ಶನಿವಾರ ಕೂಡ ಸಂಜೆ ಪ್ರಾಕಾರೋತ್ಸವ ಇದೆ. ಅವತ್ತಿನ ದಿವಸ ಕೂಡ ಒಂದು 3,000 ಜನಕ್ಕೆ ಅನ್ನದಾಸೋಹ ಕೂಡ ಇಟ್ಕೊಂಡಿದ್ದೀವಿ. ಹಾಗೂ ಭಾನುವಾರ ಕೂಡ ಒಂದು 2,000 ಜನಕ್ಕೆ ಅನ್ನದಾಸೋಹ ಕೂಡ ಇಟ್ಕೊಂಡಿದ್ದೀವಿ. ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ನಾನು ಸಮಿತಿಯ ಪರವಾಗಿ ಕೇಳ್ಕೊತಾ ಇದ್ದೇನೆ. ಗ್ರಾಮದ 5 ಗ್ರಾಮದ ಪರವಾಗಿ ಕೂಡ ನಾನು ನಿಮ್ಗೆಲ್ಲರಿಗೂ ಕೂಡ ಕೃತಜ್ಞತೆವಾದ ಕೇಳ್ಕೊತಾ ಇದ್ದೇನೆ. ತಮ್ಮ ತನು ಮನ ಧನವನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮತ್ತೊಮ್ಮೆ ನಾನು ಭಕ್ತಾದಿಗಳಲ್ಲಿ ಎಲ್ಲರೂ ಕೂಡ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ. ಭಕ್ತ ಕೊಲ್ಲಾಪುರದ ಮಹಾಲಕ್ಷ್ಮಿ ಬಾದಾರಿಂದ ಗೋವಿಂದ.